ಆ್ಯಕ್ಚುಲಿ ನಾನು BSc ಲೈಫ್ ಸೈನ್ಸ್ ಓದಿದ್ದು. ಸೊ ನನಗೆ ಮಾರ್ಕೆಟಿಂಗ್ ಆಗಲಿ ಶೇರ್ ಮಾರ್ಕೆಟ್ ಆಗಲಿ ಏನೂ ನಾಲೆಡ್ಜ್ ಇರಲಿಲ್ಲ ಇದ್ರ ಬಗ್ಗೆ. ಆ್ಯಕ್ಚುಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಇಲ್ಲಿ ಸರ್ ಆಫೀಸಲ್ಲಿ ಜಾಯ್ನ್ ಆದಮೇಲೆ ನನಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಬಟ್ ನಾರ್ಮಲಿ ಈಗ ಬೇಸಿಕ್ಲಿ ಕೋಟಕ್ಕು SBI ಇವೆಲ್ಲ ಗೊತ್ತಿತ್ತು, ಬ್ಯಾಂಕ್ ನೇಮ್ಸ್ ಇರುತ್ತಲ್ಲ, ಸೊ ಗೊತ್ತಿತ್ತು ಅಷ್ಟೇ. ತುಂಬ ನೇಮ್ಸ್ ಗೊತ್ತಿರಲಿಲ್ಲ. ಅಲ್ಲಿ ಬಂದಮೇಲೆ ತಿಳ್ಕೊಂಡೆ. ಆ್ಯಂಡ್ ಇನ್ ದ ಸೆನ್ಸ್ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ನೋಡಿ ಎಲ್ಲರದ್ದು ಎಷ್ಟು ಗ್ರೋತ್ ಆಗಿರುತ್ತೆ, ಎಷ್ಟು ಇಯರ್ಸಿಗೆ ಅಂತ. ನಾವು ಆ್ಯಕ್ಚುಲಿ ಬ್ಯಾಂಕಲ್ಲಿ ಕೂಡ ಸೇವಿಂಗ್ಸ್ ಮಾಡ್ಬೋದು. ಈಗ ನಾರ್ಮಲಿ ಹೇಳಬೇಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಸೇವಿಂಗ್ಸ್ ಅಂದರೆ ಬ್ಯಾಂಕ್ ಒಂದೇ ಗೊತ್ತಿರುತ್ತೆ. ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಅವ್ರಿಗೆ ನಾಲೆಡ್ಜು ಇರೋಲ್ಲ, ಎಜುಕೇಟೆಡ್ ಇರೋಲ್ಲ, ಸೊ ಅವ್ರಿಗೆ ಗೊತ್ತಿರಲ್ಲ. ಆ್ಯಂಡ್ ನಾನು ಕೂಡ ಹಾಗೆ ಇದೆ, ನಮ್ಮ ಪೇರೆಂಟ್ಸಿಗೆ ಗೊತ್ತಿದ್ರೆ ನಮಗೆ ಗೊತ್ತಿರುತ್ತೆ. ಸೊ ನನಗೂ ಗೊತ್ತಿರಲಿಲ್ಲ ಮ್ಯೂಚುವಲ್ ಫಂಡ್ ಬಗ್ಗೆ. ಇಲ್ಲಿ ಜಾಯ್ನ್ ಆದಮೇಲೆ ನನಗೆ ಗೊತ್ತಾಯಿತು. ಆ್ಯಂಡ್ ನಾವು ಲೈಫ್ ಸೈನ್ಸಲ್ಲಿ ಏನು ಓದಿರ್ತೀವೋ ಪ್ಲ್ಯಾಂಟ್ಸ್ ಅನಿಮಲ್ಸ್ ಅಷ್ಟೇ ಗೊತ್ತಿತ್ತೆ ಹೊರತು ಮಾರ್ಕೆಟಿಂಗ್ ಆಗಲಿ ಏನೂ ನಾಲೆಡ್ಜ್ ಇರಲಿಲ್ಲ. ಝೀರೋ ನಾಲೆಡ್ಜಲ್ಲಿ ನಾನು ಆ್ಯಕ್ಚುಲಿ ಜಾಯ್ನ್ ಆಗಿದ್ದು. ಸೊ ಹೆಂಗೆ ಮಾಡ್ತಾರೆ ಇವರು ಮ್ಯೂಚುವಲ್ ಫಂಡ್, ಹೆಂಗೆ ರನ್ ಮಾಡ್ತಾರೆ, ಯಾವ ವೆಬ್ಸೈಟ್ ಆಗಲಿ ಎಲ್ಲ ಹೆಂಗೆ ಯೂಸ್ ಮಾಡ್ತಾರೆ, ಇನ್ನೂ ಕೂಡ ಫಿಸಿಕಲ್ ಪ್ರೋಸೆಸ್ಸು ಇದೆ ಅಂತ ಗೊತ್ತಾಯಿತು. ಆ ಫಾರ್ಮ್ಸ್ ಎಲ್ಲಿಗೆ ರೀಚ್ ಆಗುತ್ತೆ, ಅಲ್ಲಿಂದ ಅದು ಹೆಂಗೆ ಪ್ರೊಸೆಸ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿಯಿಂದ ಎಲ್ಲ ತಿಳ್ಕೊಂಡೆ ಆಮೇಲೆ. ಆ್ಯಂಡ್ ನನಗೆ ಚೆನ್ನಾಗಿ ಅನ್ನಿಸ್ತು. ಸೊ ಇದರಲ್ಲೂ ಇನ್ವೆಸ್ಟ್ ಮಾಡಿದ್ರೆ ಗ್ರೋತ್ ಇದೆ ಅನ್ನೋದು ಗೊತ್ತಾಯಿತು. ಫ್ರೆಶರ್ ನಾನು, ಈಗ ಒಂದು 6 to 7 months ಆಗಿದೆ ಅಷ್ಟೇ ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಸೊ ಇನ್ನೂ ಏನು ಆ ಅಮೌಂಟ್ ಇನ್ನೂ ತೆಗ್ದಿಲ್ಲ, ರಿಡಮ್ಷನ್ ಮಾಡಿಲ್ಲ, ಏನಿಲ್ಲ. ಈಗ ಸ್ಟಾರ್ಟಿಂಗ್ ಬಿಗಿನರ್ಸ್ ನಾನು. ಸೊ ನನಗಷ್ಟು ಏನು ತಗೊಂಡಿಲ್ಲ, ಯೂಸ್ ಮಾಡಿಲ್ಲ. ನಾನು ಇನ್ವೆಸ್ಟ್ ಮಾಡ್ತಿರೋ ಪರ್ಪಸ್ ಓನ್ಲಿ ದಟ್ ಆಫ್ ನಾನು ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತಿದೆ. ಸೊ ಅದಕ್ಕೆ ನಾನು ಏನು ಅಂದ್ಕೊಂಡೆ, ಇದರಿಂದ ಈ ಕರೆಸ್ಪಾಂಡೆನ್ಸ್ ಆಪ್ಷನ್ ಇದೆ. ಸೊ ನಾನು ಈಗಲೇ ಒಂದು ಚೂರು ಸೇವಿಂಗ್ಸ್ ಮಾಡಿಕೊಂಡೆ. ಕರೆಸ್ಪಾಂಡೆನ್ಸಿಗೆ ಫೀಸ್ ಕಟ್ಟಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಸೇವಿಂಗ್ಸ್ ಮಾಡ್ತಿದ್ದೀನಿ. ಸರ್ ಹಂಗೆ ಹೇಳಬೇಕು ಅಂದರೆ ನಾವು ಆ್ಯಕ್ಚುಲಿ ಈಗ ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡೆಂಟ್ ಇರ್ತೀವಿ ನಾವು ಫುಲ್ಲು. ಈಗ ಇಷ್ಟು ದಿನ ಏನೋ ಓಕೆ ಎಜುಕೇಷನ್ ಮಾಡ್ತಿದ್ವಿ, ಓಕೆ, ಇನ್ಮೇಲೆ ನಾವು ಒಂದು ಜಾಬಿಗೆ ಬಂದ್ವಿ ಅಂದಮೇಲೆ ನಮಗೊಂದು ಜವಾಬ್ದಾರಿ ಬರಬೇಕು ಅಂತಲೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಪೇರೆಂಟ್ಸಿಗೆ ಹೌದು ಹೆಲ್ಪ್ ಮಾಡ್ತೀವಿ, ನಮ್ಮ ಸ್ಯಾಲ್ರಿಯಲ್ಲಿ ತೊಗೊಂಡು ಹೋಗ್ತೀವಿ. ಬಟ್ ನಾವು ಒಂಚೂರು ನಮಗೇನಾದರೂ ಒಂಚೂರು ಮಾಡ್ಕೋಬೇಕಾಗಿದ್ದ ಪೀರಿಯಡ್ ಇದು. ನಾವು ಒಂಚೂರು ಸೇವಿಂಗ್ಸ್ ಮಾಡಿ ಅದೇ ಅಮೌಂಟು ನಾವು ವಾಪಸ್ ಅವ್ರಿಗೆ ಸರ್ಟೈನ್ ಪೀರಿಯಡಲ್ಲಿ ಕೊಟ್ಟಾಗ ಅವ್ರಿಗೆ ಖುಷಿ ಆಗುತ್ತೆ. ಇವ್ರು ಕೆಲಸ ಮಾಡಿ ಇಷ್ಟು ದಿನ ಇಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡಿದ್ದಾಳೆ ಅನ್ನೋಕ್ಕೋಸ್ಕರ. ಸೊ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರು ಸ್ಟಾರ್ಟಿಂಗಿಂದ ಏನೋ ಅವರಿಂದ ಆದಷ್ಟು 100 ಆಗಲಿ 500 ಆಗಲಿ ಒಂದು ಚೂರು ಸೇವಿಂಗ್ಸ್ ಮಾಡ್ತಾ ಬಂದರೆ ಮುಂದೆ ಅವರಿಗೆ ಹೆಲ್ಪ್ ಆಗುತ್ತೆ, ಮುಂದೆ ಹೆಲ್ಪ್ ಆಗ್ಬೋದು ಅಂತ ಎಲ್ಲರೂ ಆ ಥಿಂಕಿಂಗಲ್ಲಿ ಮಾಡ್ಬೋದು ಅಂತ ನಾನು ಅನ್ಕೋತೀನಿ.